ನಮಸ್ತೆ ರೈತ ಬಾಂಧವರೇ, ನಾನು ಕಾಜಪ್ಪ ರೈತ ಮಿತ್ರ. ನಾವೊಂದು ಇವತ್ತು ವಿಡಿಯೋ ಮಾಡಲ್ಲ ಒಂದು ಏನಪ್ಪ ಅಂದ್ರೆ, ಕೆಲವೊಬ್ಬರು ರೈತರು ದಾಳಿಂಬೆ ಒಳಗೆ ಜಾಸ್ತಿ ಕ್ವಾಲಿಟಿ ಬರಬೇಕು, ಸೈಜ್ ಬರಬೇಕು ಅಂದ್ರೆ ಏನು ಮಾಡಬೇಕು. ಇದು KMB ಅಂತಂದು SP ಆಗ್ರೋಟೆಕ್ ಕಂಪ್ನಿಯ KMB ಅಂತಂದು ಐತಿ. ಹೈ ರಿಚ್ ಬ್ಯಾಕ್ಟೀರಿಯಾಗಳು ಇರ್ತಾವೆ ಇದ್ರಾಗ. ಮತ್ತು ಇನ್ನೊಂದು ಏನಲ್ಲ PSB ಅಂತಂದು ಐತಿ. ಇವೆಲ್ಲ ಕ್ವಾಲಿಟಿ ಏಕ್ ನಂಬರ್ ಕ್ವಾಲಿಟಿ ಅನ್ನೋದೆಲ್ಲ ಇರ್ತಾವೆ. ಇವೆರಡು ಏನು ಮಾಡ್ಬೇಕಪ್ಪ ಅಂದ್ರೆ, ಒಂದು ಸುಮಾರು 2 ಎಕರೆ ಹೊಲಕ್ಕೆ ನೀವು 15 ಕಿಲೋ ಹತ್ತಿಕಾಳು ಹಿಂಡಿ ನೀವು ಇಂಥದ್ದು ಒಂದು ಡ್ರಮ್ ತೊಗೋಬೇಕಾಗುತ್ತೆ. ಈ ಡ್ರಮ್ನಲ್ಲಿ ಒಂದು 15 kg ಹತ್ತಿಕಾಳು ಹಿಂಡಿ ಹಾಕಿಬಿಟ್ಟು, ಇದು ಹೆಂಗಪ್ಪ ಇದೇನು KMB ಅನ್ನೋದಲ್ಲ, KMB ಇದ್ರೊಳಗೆ ಬೆರೆಸ್ಬಿಟ್ಟು ಏನು ಮಾಡಬೇಕು, ಇದು 1 ದಿವಸ ಅಲ್ಲಿ 2 ದಿವಸ ಅಲ್ಲಿ ನೀವು 2 ದಿವಸ ಇಡ್ತೀರಿ ಅಷ್ಟು ಭಾಳ ಒಳ್ಳೆಯದು. ಯಾಕೆ ಒಳ್ಳೆಯದಪ್ಪ ಅಂದ್ರೆ, ಇದು ಕರೆಕ್ಟಾಗಿ ಬ್ಯಾಕ್ಟೀರಿಯಾಗಳು ಆ್ಯಕ್ಟಿವೇಟ್ ಆಗ್ತಾವೆ, ಜಾಸ್ತಿ ಆಗ್ತಾವೆ. ಯಾಕಂದ್ರೆ ಹತ್ತಿಕಾಳು ಹಿಂಡಿನೂ ಆರ್ಗ್ಯಾನಿಕ್ ಇರ್ತದೆ, ಕೆಮಿಕಲ್ ಇರಲ್ಲ ಅದು. ಯಾಕಂದ್ರೆ ಅದು ಒಂದು ನ್ಯೂಟ್ರಿಯೆಂಟ್ ಅನ್ನೋದಲ್ಲ ಕರೆಕ್ಟಾಗಿ ಗಿಡಗಳಿಗೆಲ್ಲ ಸಿಗ್ತದೆ. ಇದು ಈ ಥರನಾಗ ಅನ್ನೋದಲ್ಲ ನಾವು ಸರಿಯಾಗಿ ಹಾಕಬೇಕಾಗತ್ತೆ. ಹಾಕಿದಾಗ ಇದು KMB ಇಷ್ಟು 2 ಬೆರೆಸಿ ಹಾಕಿ ಒಂದು 5-6 ದಿವಸ ಇಟ್ಟಿವಿ ಅಂದ್ರೆ ಏನಪ್ಪ ಅಂದರೆ, ಇದು ಆ್ಯಕ್ಟಿವೇಟ್ ಜಾಸ್ತಿ ಆಗ್ತದೆ, ಪೋರ್ಸಬಲ್ ಆಗ್ತಾರೆ. ಕಲರ, ಶೈನಿಂಗ, ಸೈಜ್ ಜಾಸ್ತಿ ಬರ್ತದೆ ಇದರಿಂದ. ಯಾಕಂದರೆ ಕೆಲವೊಂದು ಬೇರೆ ಬೇರೆ ಕಡೆ ಸಿಗ್ತಾವೆ. KMB KSB ಎಲ್ಲ ಕೂಡಿ ಅಟ್ಟು 100-150 ರೂಪಾಯಿದಾಗ ಸಿಗ್ಬೋದು. ಆದ್ರೆ ಆ ಥರನಾಗ ಏನಲ್ಲ ಅವು ಕ್ವಾಲಿಟಿ ಇರೋಂಗಿಲ್ಲ. ಇದು ಏನಪ್ಪ ಅಂದ್ರೆ ಹೈ ರಿಚ್ ಕ್ವಾಲಿಟಿ ಮತ್ತು ಕೌಂಟ್ಸ್ನು ಮೇನ್ ಇಂಪಾರ್ಟೆಂಟ್ ಭಾಳ ಇರ್ತದೆ. ಯಾಕಂದ್ರೆ ಇದ್ರಾಗ ಕೌಂಟ್ಸ್ ಜಾಸ್ತಿ ಇರ್ತದೆ. ಯಾಕಂದರೆ ಇದು ಬ್ರ್ಯಾಂಡ್ ಕಂಪ್ನಿ ಐತಿ. ಇದು ಸುಮ್ಮ ಲೀಗಲಾಗಿ ಇದು ಮಾಡಿದ್ದಲ್ಲ, ಬ್ರ್ಯಾಂಡ್ ಮಹಾರಾಷ್ಟ್ರದಲ್ಲಿ ಇದು ಬ್ರ್ಯಾಂಡ್ ಕಂಪ್ನಿ ಐತಿ. ಇದು SP ಆಗ್ರೋಟೆಕ್ ಕಂಪ್ನಿ. ಇದ್ರದ್ದು KMB PSB ಕರೆಕ್ಟಾಗಿ ಮಿಕ್ಸ್ ಮಾಡಿಬಿಟ್ಟು ನೀವೇನಲ್ಲ ಹಾಕಿ ಒಂದು 3 ದಿವಸ 4 ದಿವಸ ಇಟ್ಬಿಟ್ರೆ ಇದು ಒಂದು ಸ್ವಲ್ಪ ಸ್ಮೆಲ್ ಬರ್ತದೆ. ಆ ಸ್ಮೆಲ್ ಮರುಬಟ ನೀವು ಬಿಟ್ಕೊಂಡು ನೀವು ಡ್ರಿಪ್ಪಲ್ಲಿ ಏನಲ್ಲ ಒಂದೊಂದು ಸರ್ತಿ ನೀವು ಕಂಟಿನ್ಯೂ ಕೊಟ್ಟಿದ್ದೀಯಾದ್ರೆ ಇದು ಇಷ್ಟು ವರ್ಕ್ ಆಗುತ್ತೆ. ಇದು ಮುಂದಿನ ವಿಡಿಯೋದಾಗ ನಾನು ನಿಮಗೆ ಮಾಡಿ ತಿಳಿಸ್ತೀನಿ. ಹೆಂಗಪ್ಪ ಅಂದರೆ ಇದು ಕ್ವಾಲಿಟಿ ಯಾವ ಥರನಾಗ ಐತಿ, ಹೆಂಗೆ ಇದು ಸೈಜ್ ಬರಾಕತ್ತದ ಅನ್ನೋದು. ಯಾಕಂದರೆ ಈಗಿಂದು ಮೂಮೆಂಟ್